ಇವತ್ತು ಮೊಳಕೆ ಬಂದಿದ್ದ ಹೆಸರು ಕಾಳಿಂದು ಗ್ರೇವಿ ತೋರಿಸ್ತಾ ಇದ್ದೀನಿ. ಇದು ಶುಂಠಿ ಗ್ರೇವಿ ತೋರಿಸ್ತಾ ಇದ್ದೀನಿ. ಇದು ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 1.5 ಬಾಲ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಸ್ಟಮ್ ಇರುತ್ತಲ್ಲ ಕಡ್ಡಿ ಅದು ತೊಗೊಂಡಿದ್ದೀನಿ, ಈರುಳ್ಳಿ ದೊಡ್ಡದೊಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು ಎಲೆ, ಕೊಬ್ಬರಿ 1/4 ಬಟ್ಲು ತೊಗೊಂಡಿದ್ದೀನಿ, ಒಂದಿಷ್ಟು ತೊಗೊಂಡಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ 5 ತೊಗೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅದು ತೊಗೊಳ್ರಿ. ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಪೇಸ್ಟ್ ಮಾಡೋಕ್ಕೆ, 2 ಟೊಮಾಟೊ ತೊಗೊಂಡಿದ್ದೀನಿ, ಹಾಗೆ ಆಯಿಲ್, ಹಾಗೆ ಆಲೂಗಡ್ಡೆ ಹೆಚ್ಕೊಂಡಿದ್ದೀನಿ, ಧನಿಯಾ ಪೌಡರು, ಇದು ಕೊತ್ತಂಬರಿ, ಹಾಗೆ ಅರಿಶಿಣ, ಟರ್ಮರಿಕ್ಕು, ಉಪ್ಪು. ಈಗ ಸ್ಟಾರ್ಟ್ ಮಾಡೋಣ. ಮಾಡೋ ಮೆಥಡ್ ತೋರಿಸ್ತೀನಿ. ಹಸಿಮೆಣ್ಸಿನ್ಕಾಯಿ 5 ಹಾಕ್ತಿದ್ದೀನಿ, ಒಂದು ಸಣ್ಣ ಈರುಳ್ಳಿ, ಕೊಬ್ಬರಿ 1/4 ಬಟ್ಲು, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಧನಿಯಾ ಪೌಡರ್, ಅರಿಶಿನ, ಟರ್ಮರಿಕ್, 5 ಕಾಳು ಮೆಣಸು, ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಪ್ರೊಸೀಜರ್, ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ. ಓಕೆ, 2 to 2.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಕರಿಬೇವು ಎಲೆ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗಬೇಕು. ಈಗ ಆಲೂಗಡ್ಡೆ ಆ್ಯಡ್ ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಸ್ವಲ್ಪ. ಈಗ ಮಸಾಲೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಇದ್ರ ಜೊತೆಗೆ ಆಲೂಗಡ್ಡೆ ಬೆಂದ್ಬಿಡುತ್ತೆ. ಈಗ ಟೊಮಾಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, 2 ಟೊಮಾಟೊ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿರೋದು. ಓಕೆ, ಇದು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಳಕೆ ಕಾಳು ಲಾಸ್ಟಿಗೆ ಹಾಕ್ತೀನಿ, ಅದೇನೊಂದು 5 ನಿಮಿಷದಲ್ಲಿ ಬೆಂದ್ಕೊಂಡ್ಬಿಡುತ್ತೆ. ಈಗ ಸ್ವಲ್ಪ ಲಿಡ್ ಮುಚ್ಚಿ ಒಂದು 10 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಆಯಿಲ್ ಸಪ್ರೇಟ್ ಆದಾಗ ಆಯಿಲ್ ಮೇಲೆ ಬಂದರೆ ತುಂಬ ಟೇಸ್ಟಿಯಾಗೂ ಆಗುತ್ತೆ, ಆಲೂಗಡ್ಡೆ ಕೂಡ ಬೆಂದ್ಕೊಳ್ಳುತ್ತೆ. ಓಕೆ, ಈಗ ಲಿಡ್ ಮುಚ್ಚುತ್ತಾ ಇದ್ದೀನಿ, ಒಂದು 10 ನಿಮಿಷ ನಂತರ ನೋಡೋಣ. ಓಕೆ, ಬೆಂದಿದೆ ನೋಡಿ. ಓಕೆ, ಈಗ ಮೊಳಕೆ ಕಾಳು ಆ್ಯಡ್ ಮಾಡೋಣ, ಸೇರಿಸೋಣ. ಅದು ಕಾಳು ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು, ಡ್ರೈ ಆಗಿದೆ. ಒಂದು ಅರ್ಧ ಲೋಟ ನೀರು ಹಾಕ್ತಿದ್ದೀನಿ, ಒಂದು 5 ನಿಮಿಷ ಬೇಯಬೇಕು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಸಿಂಪಲ್, ಯಾವುದೇ ರೀತಿ ಚಕ್ಕೆ ಲವಂಗ ಗರಂ ಮಸಾಲೆ ಐಟಮ್ ಜಾಸ್ತಿ ಹಾಕ್ದಲೆ ಸಿಂಪಲಾಗಿ ಮಾಡಿರೋ ಗ್ರೇವಿ ಅನ್ಬೋದು, ಕೂರ್ಮಾ ಅನ್ಬೋದು ರೆಸಿಪಿ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂದು 5 ನಿಮಿಷ ಬೇಯೋಕ್ಕೆ ಬಿಡ್ತೀನಿ. ಮೊಳಕೆ ಕಾಳು ಬೇಯಬೇಕಲ್ಲ. ಈಗ ಇದು ಉತ್ತರ ಕನ್ನಡ ಕಡೆ ಮೊಳಕೆ ಕಾಳಿಂದು ಭಾಜಿ, ಕೂರ್ಮಾ ಏನಾದರೂ ಅನ್ಬೋದು, ಆ ಕಡೆ ಸ್ಟೈಲಿನ ಮಾಡಿ ತೋರಿಸ್ತಾ ಇರೋದು. ಬಿಡ್ತೀನಿ ಈಗ. ಈಗ ತೆಗಿಯೋಣ. ಆಗಿದೆ 5 ನಿಮಿಷ. ಓಕೆ, ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ತಿದ್ದೀನಿ. ಓಕೆ ಗೈಸ್, ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ಓಕೆ ಗೈಸ್, ರೆಡಿಯಾಗಿದೆ. ಹೇಗೆ ಅನ್ನಿಸ್ತು ಅಂತ ರೆಸಿಪಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಮಾಡಿದ್ದು ರೆಸಿಪಿ.